ಗಾಯತ್ರಿಪುರಮಲ್ಲಿ ಹಲವಾರು ವರ್ಷಗಳಿಂದ ಗಾಯತ್ರಿ ದೇವಿ ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಹಿರಿಯರು ಎಲ್ಲರೂ ಸೇರಿ ತುಂಬ ಸತತ ಪ್ರಯತ್ನ ಮಾಡಿದರು. ಆ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿ ಈ ದೇವಸ್ಥಾನನ ನೆರವೇರಿಸ್ಕೊಟ್ಟಿದ್ದಾರೆ. ಆದರೆ ಮೈಸೂರಿನಲ್ಲಿ ಗಾಯತ್ರಿ ದೇವಸ್ಥಾನ ಪ್ರಧಾನ ದೇವಸ್ಥಾನವಾಗಿರೋದು ಇದೇ ಪ್ರಪ್ರಥಮ ಗಾಯತ್ರಿಪುರಮಲ್ಲಿರೋಂಥದ್ದು. ಬೇರೆ ಕಡೆ ಇದೇ ಗಾಯತ್ರಿ ದೇವಸ್ಥಾನ ಅರಮನೆಯಲ್ಲಿದೆ. ಅದು ಬಿಟ್ಟರೆ ನಮ್ಮ ಕಾಳಮ್ಮನ ದೇವಸ್ಥಾನದಲ್ಲಿದೆ. ಬಟ್ ಅಲ್ಲಿ ಕಾಳಮ್ಮನ ದೇವಸ್ಥಾನದಲ್ಲಿದೆ. ಬಟ್ ಇಲ್ಲಿ ಪ್ರಧಾನ ದೇವಸ್ಥಾನ ಗಾಯತ್ರಿ ದೇವಿದು. ತುಂಬ ವರ್ಷಗಳಿಂದ ನಮ್ಮೆಲ್ಲ ರಮೇಶ್ ಅಣ್ಣ ಇರ್ಬೋದು, ಕೇಶವಣ್ಣ ಇರ್ಬೋದು, ಮುನ್ಸಾಮಣ್ಣ ಇರ್ಬೋದು, ನಾಗರಾಜಣ್ಣ ಇರ್ಬೋದು, ಮುನ್ಸಾಮಣ್ಣ ಇರ್ಬೋದು, ಇವರೆಲ್ಲರೂ ಸತತವಾಗಿ ಪ್ರಯತ್ನ ಪಟ್ಟು ಈ ವಿಗ್ರಹನ ಜೊತೆಗೆ ನಮ್ಮ ಅರುಣ್ ಯೋಗಿರಾಜ್ ಅವರ ಕೈಯಲ್ಲೇ ಕೆತ್ತಿಸ್ಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ವಿ. ಅವರು ನಮಗೆ ಅಪಾಯಿಂಟ್ ಸಿಗದಿದ್ದ ಕಾರಣ ಅವ್ರದ್ದು ಅಣ್ಣನವರಾದ ಸೂರ್ಯಪ್ರಕಾಶ್ ಅವರು ಆ ವಿಗ್ರಹನ ಕೆತ್ತಿಕೊಟ್ರು. ಆ ಅವಧಿಯಿಂದ 1 ವರ್ಷ ತಡ ಆಯಿತು. ಆದರೂ ಎಲ್ಲರ ಇಚ್ಛೆಯಂತೆ ಆ ತಾಯಿ ಇಲ್ಲಿ ಗಾಯತ್ರಿಪುರಮಲ್ಲಿ ನೆಲೆಸಿದ್ದಾಳೆ. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಗಾಯತ್ರಿಪುರಂ ನಿವಾಸಿಗಳಿಗೆ ಮತ್ತು ಹಾಗೂ ಈ ಕಮಿಟಿ ಎಲ್ಲ ಸದಸ್ಯರುಗಳಿಗೂ ಹಾಗೂ ಈ ಕಮಿಟಿಯ ಅಧ್ಯಕ್ಷರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆ ತಾಯಿಯಲ್ಲಿ ನಾನು ಬೇಡ್ಕೊತಿದ್ದೀನಿ. ಸಮಸ್ತ ವಿಶ್ವಕರ್ಮ ಕುಲಬಾಂಧವರಿಗೆ ನಮಿಸುತ್ತಾ, ಈ ಪ್ರಥಮವಾಗಿ ಗಾಯತ್ರಿಪುರಂನಲ್ಲಿ ಗಾಯತ್ರಿ ದೇವಿ ದೇವಸ್ಥಾನ ಮಾಡಬೇಕಂತ ಸತತ ಪ್ರಯತ್ನಪಟ್ಟು ಹಾಗೂ ಹಿರಿಯರ ಸಮ್ಮುಖದಲ್ಲಿ, ಬೊಕ್ಕಣೆಕರ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ. ಹಾಗೂ ಸಮಸ್ತ ಸನ್ಮಂಗಳಾನು ದೇವರ ಕಾರ್ಯಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರಿಗೂ ಸುಲಭವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿ ಗಾಯತ್ರಿ ದೇವಿಯಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ದೇವಸ್ಥಾನ ಗಾಯತ್ರಿಪುರಮಲ್ಲಿ ತುಂಬ ವರ್ಷದಿಂದ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿತ್ತು. ಇವತ್ತು ಅದು ನೆರವೇರಿದೆ. ಈ ಶುಭ ದಿವಸದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಕಾಪಾಡಲಿ ಗಾಯತ್ರಿ ದೇವಿ, ಎಲ್ರಿಗೂ ಅನುಗ್ರಹವನ್ನು ಮಾಡಲಿ, ಸದ್ವಿದ್ಯವನ್ನು ಕೊಡಲಿ. ಅಷ್ಟೇ ಸಾಕು.